ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತೊಂದು ನಾನು ರುಚಿಕಟ್ಟಾದ ಒಂದು ಅನ್ನವನ್ನು ಮಾಡೋದನ್ನು ತೋರ್ಸಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಅವರೆಕಾಳು ಸೀಸನ್ ಅಲ್ವಾ ಇವಾಗ. ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಒಳ್ಳೆ ಕಾಂಬಿನೇಷನ್ ಒಂದು ವಾಂಗಿಭಾತನ್ನು ಮಾಡೋಣ ಅಂತ. ಅದಕ್ಕೆ ನೋಡಿ, ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೀನಿ. ಮತ್ತು 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು 2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಅನ್ನಕ್ಕೆಲ್ಲ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿನ ಚೆನ್ನಾಗಿರುತ್ತೆ. ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಬಾಡಿಸ್ಕೊಳ್ಳೋಣ. ಈ ಎಣ್ಣೆ ಅವರೆಕಾಳು ಸೀಸನ್ಗೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಕೂಡ ದೇಹಕ್ಕೆ ಒಳ್ಳೆಯದು. ಮತ್ತು ಅವರೆಕಾಳು ಕೂಡ ಈ ಸೀಸನಲ್ಲಿ ತಿನ್ನೋದ್ರಿಂದ ಅದರಲ್ಲಿರೋ ಪ್ರೋಟೀನು, ಪೋಷಕಾಂಶಗಳೆಲ್ಲ ಸೇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊನ ಆ್ಯಡ್ ಮಾಡಿಬಿಟ್ರಂತೂ ಅದರ ಟೇಸ್ಟ್ ಇನ್ನೂ ಹೆಚ್ಚುತ್ತೆ. ಇದು ಸ್ವಲ್ಪ ಬಾಡಿದೆ ಈರುಳ್ಳಿ. ಇವಾಗ ನಾನು ಇದಕ್ಕೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. 3 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಟೊಮೊಟೊ ಮೆತ್ತಗಾಗೋರು ಬಾಡಿಸ್ಕೊಳ್ಳೋಣ. ಎರಡು ನಿಮಿಷ ಮೆತ್ತಬಿಟ್ಟು ಇದನ್ನು ಮೆತ್ತಗಾಗೋವರೆಗೆ ಬಾಡಿಸ್ಕೊಂಡ್ಬಿಡೋಣ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನು ತೊಳೆದು ಕ್ಲೀನಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ. ಅದನ್ನು ಹಾಕ್ಕೊತಾ ಇದ್ದೀನಿ. 1 ಕಟ್ ಮೆಂತ್ಯ ಸೊಪ್ಪು. ಇದನ್ನು ಏನು ಬೇಗ ಮೆತ್ತಗಿರುತ್ತೆ, ಸಾಫ್ಟಾಗಿರುತ್ತಲ್ಲ, ಬೇಗ ಬೆಂದೋಗ್ಬಿಡುತ್ತೆ. ಒಂದು 2 ನಿಮಿಷಕ್ಕೆ ಹಿಂಗೆ ಕೆದಕೋದ್ರೊಳಗಡೆ ಇದು ಬೆಂದೋಗ್ಬಿಟ್ಟಿರುತ್ತೆ ಸೊಪ್ಪು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ಮೆಂತ್ಯ ಸೊಪ್ಪು ಒಗ್ಗರಣೆ ಮಾಡುವಾಗ ಅದ್ರ ಪರಿಮಳನೇ ಚೆನ್ನಾಗಿ, ಆಹಾ, ಸೂಪರಾಗಿರುತ್ತೆ. ಅದಕ್ಕೆ ನಾನು ನೋಡಿ ಒಂದು ಅರ್ಧ ಪಾವನಷ್ಟು ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾವು ಬಾಡಿಸ್ಕೊಂಡ್ಬಿಡೋಣ. ಇದು ಬೆಂದಿರೋದ್ರಿಂದ ಹೆಚ್ಚಿಗೆ ಏನು ಬಾಡಿಸೋ ಅವಶ್ಯಕತೆ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆ ಟೇಸ್ಟೂ ಚೆನ್ನಾಗಿರುತ್ತೆ. ಇವಾಗ ನಾನು ಇದೆಲ್ಲ ಬೆಂದಾಯಿತು, ಮೆಂತ್ಯ ಸೊಪ್ಪು ಎಲ್ಲ. ಈಗ ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 2 ಸ್ಪೂನ್ನಷ್ಟು ವಾಂಗಿಭಾತ್ ಪೌಡ್ರು, 2 ಟೀ ಸ್ಪೂನ್ನಷ್ಟು ವಾಂಗಿಭಾತ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ವಾಂಗಿಭಾತ್ ಪೌಡ್ರು ನೀವು ಮನೇಲಿ ಮಾಡಿದ್ದೇ ಹಾಕ್ಬೋದು, ಅಥವಾ ಮಾರ್ಕೆಟಲ್ಲಿ ಯಾವ್ಯಾವ್ದು ಸಿಗುತ್ತೆ ನೋಡಿ ಮಾರ್ಕೆಟಲ್ಲಿ, ಅದೆಲ್ಲನೂ ಕೂಡ ನೀವು ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಒಂದು ರೌಂಡ್ ಇದನ್ನೆಲ್ಲ ಕೆದಕಿ ಒಳ್ಳೋಣ. ಇವಾಗ ಇದು ಒಂದು ಹದ ಬಂದಿದೆ. ಈಗ ನಾವು ಇದಕ್ಕೆ 1 ಮುಷ್ಟಿಯಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ. ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ವಾಂಗಿಭಾತ್ಗೆ. ಇದಕ್ಕೆ ನೀವು ಬೇಕಾದರೆ ಕೊಬ್ಬರಿನ ಬೇಕಾದರೂ ಹಾಕ್ಕೋಬೋದು. ನಾನು ಇದು ಹಸಿ ಕಾಳು ಉಪಯೋಗಿಸೋದ್ರಿಂದ ಹಸಿ ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟು ಇದ್ರದ್ದು ಎನ್ಹಾನ್ಸ್ ಆಗುತ್ತೆ. ಅದಕ್ಕೆ ಹಸಿ ಕಾಯಿ ಹಾಕಿದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಕೂಡ್ಕೊಳ್ಳೋಂಗೆ ಬಿಟ್ಬಿಡೋಣ. ತೆಂಗಿನಕಾಯಿ ಅಡುಗೆಗೆ ಬಳಸಿದ್ರೆ ಕೆಲವರು ಕೊಲೆಸ್ಟ್ರಾಲು ಇವು ಆಗಲ್ಲ ಅಂತ ಮೂಗು ಮುರಿತಾರೆ. ಆದರೆ ನಿಜವಾಗಲೂ ಅದನ್ನೆಲ್ಲ ಬಿಟ್ಟಿರೋದ್ರಿಂದನೇ ಇವಾಗ 40 ವರ್ಷಕ್ಕೆ ಮಂಡಿ ನೋವು,
ಕಾಲು ನೋವು ಈ ಥರ ಎಲ್ಲ ಶುರುವಾಗಿರೋದು. ನಿಜವಾಗ್ಲೂ ಅದನ್ನೆಲ್ಲ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಹಿಂದಿನವರೆಲ್ಲ ಎಷ್ಟು ಗಟ್ಟಿಯಾಗಿದ್ದರು. ಹಾಗಾಗಿ ಇದನ್ನು ತೆಂಗಿನಕಾಯಿನ ಉಪಯೋಗಿಸೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇದನ್ನು ನೀವು ಉಪಯೋಗಿಸ್ಬೋದು, ಯಾವ ಕೊಲೆಸ್ಟ್ರಾಲು ಜಾಸ್ತಿ ಆಗೋದಿಲ್ಲ ಅದರಿಂದ. ನೋಡಿ ಈಗೆಲ್ಲ ಕೂಡ್ಕೊಂಡಿದೆ. ಇವಾಗ ನಾನು 1 ಪಾವ್ ಅಕ್ಕಿನ ಅನ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಈಗ ಮೆಂತ್ಯ ಅವರೆಕಾಳು ವಾಂಗಿಬಾತು ಸೂಪರಾಗಿ ರೆಡಿ ಆಯಿತು. ತುಂಬ ಟೇಸ್ಟ್ ಇರುತ್ತೆ. ಇದರ ಜೊತೆಗೆ ನೀವು ಹಸಿ ಸೌತೆಕಾಯಿ, ಹಸಿ ಕ್ಯಾರೆಟು ಅಥವಾ ಈರುಳ್ಳಿ ಎಲ್ಲ ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡ್ತಿರಲ್ಲ. ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನನಗೆ ನಿಮ್ಮ ಒಂದು ಕಮೆಂಟ್ನಿಂದ ಒಂದು ಮೋಟಿವೇಶನ್ ಸಿಗುತ್ತೆ, ಮುಂದಿನ ವೀಡಿಯೋ ಮಾಡೋಕ್ಕೆ ನನಗೊಂದು ಮೋಟಿವೇಶನ್ ಇರುತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.